ನಮಸ್ಕಾರ ವೀಕ್ಷಕರ, ಇವತ್ತು ಚಾಲುಕ್ಯ ನ್ಯೂಸ್ನಿಂದ ಒಂದು ವಿಶೇಷ ಕಾರ್ಯಕ್ರಮ. ಅದು ಹೇಮಾವತಿ ಕಿಚ್ಚು. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಹೇಮಾವತಿ ಕಿಚ್ಚು ಇವತ್ತು ತುಮಕೂರನ್ನ ಸುಡ್ತಾ ಇದೆಯಾ ಅಂತ. ಖಂಡಿತ ತುಮಕೂರನ್ನ ಸುಡೋದಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಒಂದು ವರ್ಷದಿಂದಲೂ ಕೂಡ ಹೋರಾಟ ನಡೀತಾನೆ ಇದೆ. ತುಮಕೂರು ಜಿಲ್ಲೆಯ ಜನಪ್ರತಿನಿಧಿಗಳು, ರೈತ ಹೋರಾಟಗಾರರು, ಸಾರ್ವಜನಿಕರು, ಗುಬ್ಬಿ ಸೇರಿದಂತೆ ಎಲ್ಲಾ ತಾಲೂಕಿನ ಜನರು ಯಾವುದೇ ಕಾರಣಕ್ಕೂ ಲಿಂಕ್ ಕೆನಾಲ್ ಮೂಲಕ ರಾಮನಗರ ಮತ್ತು ಮಾಗಡಿ ಭಾಗಕ್ಕೆ ನೀರನ್ನ ಹರಿಸಲ್ಲ ಅನ್ನುವ ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ರೈಲ್ವೆ ಹಾಗೂ ಜಲಶಕ್ತಿ ಕೇಂದ್ರ ಸಚಿವರು, ಭಾರತ ಸರ್ಕಾರದ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣನವರು ಕೂಡ ಸುಂಕಾಪುರದ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇದರ ನಡುವೆ ಅವರೊಂದಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ನಾವು ಇದನ್ನ ರೈತರಿಗೆ ಹೇಳಬೇಕಾಗಿದೆ. ಇದು ನಮ್ಮ ನೀರು, ನಮ್ಮ ಹಕ್ಕು. ಹಾಗಾಗಿ ಸೋಮಣ್ಣ ಅವರು ಏನೆಲ್ಲ ಸಾರಾಂಶವನ್ನ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ನಾವ್ ಹೇಳ್ತಾ ಇದೀವಿ ನೋಡಿ. ಜಲಶಕ್ತಿಯ ಸಚಿವರಾದಂತಹ ವಿ ಸೋಮಣ್ಣವರು ಸುಂಕಾಪುರದ ಬಳಿಗೆ ಆಗಮಿಸಿ ರೈತರ ಜೊತೆ ಮಾತಾಡ್ತಾರೆ. ಮಾತಾಡಿದ ನಂತರ ಒಂದು 12 ಕ್ವಶನ್ಸ್ ಗಳನ್ನ, ಅದರ ವಿವರಣೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಅವ್ರು ಹೇಳ್ತಾ ಹೋಗ್ತಾರೆ, ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯಿಂದ ರೈತರಿಗೆ ಅನ್ಯಾಯವಾಗುತ್ತಾ ಅನ್ನುವ ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಎಸ್, ಖಂಡಿತವಾಗಿ ಕೂಡ ತುಮಕೂರು ಜಿಲ್ಲೆಯ ಜನತೆಗೆ ಇದರಿಂದ ಅನ್ಯಾಯವಾಗುತ್ತೆ. ತುಮಕೂರು ಶಾಖಾ ನಾಲೆಯ ಕಿಲೋಮೀಟರ್ 70 ಗುರುತ್ವ ಪೈಪ್ ಲೈನ್ ಒಂದು ಸ್ವತಂತ್ರ ಜಾಲವಾಗಿದ್ದು, ಇದು ಕುಣಿಗಲ್ ಮತ್ತು ಮಾಗಡಿ ತಾಲೂಕುಗಳಿಗೆ ಹಂಚಿಕೆಯಾದ ನೀರನ್ನ ತುಮಕೂರು ಶಾಖಾ ನಾಲೆಯ ಮೇಲ್ಭಾಗದಲ್ಲಿ ಬರುವ ತಾಲೂಕುಗಳ ನೀರಿನ ಹಂಚಿಕೆಗೆ ಯಾವುದೇ ತೊಂದರೆ ಇಲ್ಲದಂತೆ ಒದಗಿಸುವುದಾಗಿರುತ್ತದೆ. ಗುರುತ್ವ ಪೈಪ್ಲೈನ್ ಉದ್ದೇಶವು ನಿರ್ದಿಷ್ಟ ಸಮಯದವರೆಗೆ ಅಗತ್ಯವಿರುವ ನೀರಿನ ಅರಿವನ್ನ ನಿಯಂತ್ರಿಸುವುದಾಗಿರುತ್ತದೆ. ಕುಣಿಗಲ್ ತಾಲೂಕು ಕಾವೇರಿ ಜಲಾನಯನ ಪ್ರದೇಶದ ಭಾಗವಾಗಿದ್ದರೂ ಸಹ ಪ್ರಾರಂಭದಿಂದಲೂ ನೀರಿನ ಹಂಚಿಕೆಯಿಂದ ವಂಚಿತವಾಗಿದೆ. ಇದನ್ನ ಸರಿದೂಗಿಸುವುದು ಈ ಯೋಜನೆಯ ಏಕೈಕ ಉದ್ದೇಶವಾಗಿರುತ್ತದೆ. ಸದರಿ ಪೈಪ್ಲೈನ್ ಅನ್ನ ಕುಣಿಗಲ್ ಮತ್ತು ಮಾಗಡಿ ತಾಲೂಕುಗಳಿಗೆ ಹಂಚಿಕೆಯಾಗಿರುವ 388 ಕ್ಯೂಸೆಕ್ಸ್ ನೀರನ್ನ ಮಾತ್ರ ಹರಿಸಲು ವಿನ್ಯಾಸಗೊಳಿಸಿರುವುದರಿಂದ ಇದರಿಂದಾಗಿ ತುಮಕೂರು ಜಿಲ್ಲೆಗೆ ಯಾವುದೇ ಪ್ರದೇಶದ ರೈತರಿಗೆ ಅನ್ಯಾಯವಾಗುವುದಿಲ್ಲ. ಎರಡನೇದಾಗಿ ಸೋಮಣ್ಣವರು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಕಿಲೋಮೀಟರ್ 70.36 ರಿಂದ ತುಮಕೂರು ಜಿಲ್ಲೆಗೆ 1280 ಕ್ಯೂಸೆಕ್ಸ್ ನೀರು ಹರಿಯುತ್ತೆ. ಸೊ ಅದರಲ್ಲಿ ಗುಬ್ಬಿ, ತುಮಕೂರು, ತುರುವೇಕೆರೆ, ತುಮಕೂರು ನಗರಕ್ಕೆ ನಾವು ಸುಮಾರು 96 ಕಿಲೋಮೀಟರ್ ಉದ್ದದ ಕಾಲುವೆಯಲ್ಲಿ 901 ಕ್ಯೂಸೆಕ್ಸ್ ನೀರನ್ನ ಹರಿಸ್ತಾ ಇದ್ದಾವೆ. ಇನ್ನು ಕುಣಿಗಲ್ ಭಾಗಕ್ಕೆ ಕೂಡ ನಾವು ಹೇಮಾವತಿಯಿಂದ ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಅಲ್ಲಿ ಸುಮಾರು 388 ಕ್ಯೂಸೆಕ್ಸ್ ನೀರನ್ನ ಹರಿವಿನ ಕುಣಿಗಲ್ಗೆ ಹಂಚಿಕೆ ಆಗಿದೆ ಅನ್ನುವ ಮಾತನ್ನು ಕೂಡ ನಮ್ಗೆ ಹೇಳ್ತಾರೆ. ತುಮಕೂರು ಶಾಖಾ ನಾಲೆಯ ಕಿಲೋಮೀಟರ್ 70.36 ರಲ್ಲಿ ಅನುಮೋದಿತ ಮೂಲ ಯೋಜನೆಯಂತೆ ನೀರಿನ ಹರಿವು 1289 ಕ್ಯೂಸೆಕ್ಸ್ ಇದ್ದು, ಈ ಪೈಕಿ ತುರುವೇಕೆರೆ, ಗುಬ್ಬಿ, ತುಮಕೂರು ಹಾಗೂ ತುಮಕೂರು ಗ್ರಾಮಾಂತರ ಪ್ರದೇಶಗಳ 96 ಕಿಲೋಮೀಟರ್ ಉದ್ದದ ಕಾಲುವೆ ಭಾಗಕ್ಕೆ 901 ಕ್ಯೂಸೆಕ್ಸ್ ಹಾಗೂ ಕುಣಿಗಲ್ ತಾಲೂಕಿನ ಅಚ್ಚುಕಟ್ಟು ಪ್ರದೇಶಕ್ಕೆ 141 ಕ್ಯೂಸೆಕ್ಸ್, ಕುಣಿಗಲ್ ಪಟ್ಟಣಕ್ಕೆ ಕುಡಿಯುವ ನೀರು ಒದಗಿಸಲು 80 ಕ್ಯೂಸೆಕ್ಸ್ ಮತ್ತು ಕುಡಿಯುವ ನೀರಿಗಾಗಿ ಕುಣಿಗಲ್ ತಾಲೂಕಿನ 17 ಕೆರೆಗಳಿಗೆ ಹಾಗೂ ಮಾಗಡಿ ತಾಲೂಕಿನ 66 ಕೆರೆಗಳಿಗೆ ನೀರು ಒದಗಿಸಲು 167 ಕ್ಯೂಸೆಕ್ಸ್ ನೀರಿನ ಹರಿವು ಹಂಚಿಕೆಯಾಗಿರುತ್ತದೆ. ತುಮಕೂರು ಜಿಲ್ಲೆಯ 4 ತಾಲೂಕುಗಳಿಗೆ ಹರಿಬೇಕಾಗಿರುವಂತಹ ಹೇಮಾವತಿ ನೀರಿಗೆ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಅಡ್ಡಿ ಆಗ್ತಾ ಇದ್ದೀರಾ? ನಮ್ಮ ನೀರನ್ನ ನಮಗೆ ಕೊಡಿ, ನೀವು ಮಾಡ್ತಾ ಇರುವಂತಹ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅನ್ನುವ ಪ್ರಶ್ನೆಯನ್ನ ಸೋಮಣ್ಣವರು ಮುಂದೆ ಇಟ್ಟಿದ್ದಾರೆ. ಗುರುತ್ವ ಪೈಪ್ಲೈನ್ ಉದ್ದೇಶವು ನಿರ್ದಿಷ್ಟ ಸಮಯದವರೆಗೆ ಅಗತ್ಯವಿರುವ ನೀರಿನ ಹರಿವನ್ನ ನಿಯಂತ್ರಿಸುವುದಾಗಿರುತ್ತದೆ. ಕುಣಿಗಲ್ ತಾಲೂಕು ಕಾವೇರಿ ಜಲಾನಯನ ಪ್ರದೇಶದ ಭಾಗವಾಗಿದ್ದರೂ ಸಹ ಮೂಲ ಫಲಾನುಭವಿಯಾಗಿದ್ದರೂ ಪ್ರಾರಂಭದಿಂದಲೂ ನೀರಿನ ಹಂಚಿಕೆಯಿಂದ ವಂಚಿತವಾಗಿದೆ. ಇದನ್ನ ಸರಿದೂಗಿಸುವುದು ಈ ಯೋಜನೆಯ ಏಕೈಕ ಉದ್ದೇಶವಾಗಿರುತ್ತದೆ. ಸದರಿ ಪೈಪ್ಲೈನ್ ಅನ್ನ ಕುಣಿಗಲ್ ಮತ್ತು ಮಾಗಡಿ ತಾಲೂಕುಗಳಿಗೆ ಸರ್ಕಾರದ ಆದೇಶ ದಿನಾಂಕ 11/7/2019 ಅನ್ವಯ ಹಂಚಿಕೆಯಾಗಿರುವ 388 ಕ್ಯೂಸೆಕ್ಸ್ ನೀರನ್ನ ಮಾತ್ರ ಹರಿಸಲು ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿರುತ್ತದೆ. ಇದರಿಂದಾಗಿ ಜಿಲ್ಲೆಯ 4 ತಾಲೂಕುಗಳಿಗೆ ಹಂಚಿಕೆಯಾದ ನೀರಿಗೆ ಯಾವುದೇ ಧಕ್ಕೆಯಾಗಿರುವುದಿಲ್ಲ. ಈ ಲಿಂಕ್ ಕೆನಾಲ್ ನಿರ್ಮಾಣವನ್ನ ಮಾಡೋದ್ರಿಂದ ಹೈಡ್ರಾಲಿಕ್ ಹೆಡ್ ಕುಸಿತ ಆಗತ್ತೆ. ಈ ಹೈಡ್ರಾಲಿಕ್ ಹೆಡ್ ಏನಾದ್ರು ಕುಸಿತ ಆಯ್ತು ಅಂತಂದ್ರೆ ತುಮಕೂರು ಜಿಲ್ಲೆಯ 4 ತಾಲೂಕುಗಳಿಗೆ ಕುಡಿಯೋದಕ್ಕೆ ನೀರು ಸಿಗೋಲ್ಲ ಸ್ವಾಮಿ, ಹಂಗಂತ ಹೇಳಿ ಸೋಮಣ್ಣವರು ರೈತರ ಜೊತೆ ಮಾತಾಡಿದ್ದಾರೆ.
ತಾಂತ್ರಿಕ ಸಮಿತಿಯ ಶಿಫಾರಸಿನಂತೆ ಕಿಲೋಮೀಟರ್ 70ರಲ್ಲಿ SCADA ವ್ಯವಸ್ಥೆ ಹಾಗೂ ತುಮಕೂರು ಶಾಖಾ ನಾಲೆಯಲ್ಲಿ ನೀರು ನಿರ್ವಹಣೆಗೆ ಆನ್ ಅಂಡ್ ಆಫ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡು ನಿಗದಿತ ಹೈಡ್ರಾಲಿಕ್ ಹೆಡ್ ಕಾಯ್ದುಕೊಂಡು ಕಿಲೋಮೀಟರ್ 70ರಿಂದ 167ರವರೆಗಿನ ಅವಶ್ಯಕ ಬೇಡಿಕೆಯನ್ನ ಯಾವುದೇ ಅಡಚಣೆ ಇಲ್ಲದೆ ಪೂರೈಸಲು ಕ್ರಮ ವಹಿಸಲಾಗುವುದು. ಮಾಗಡಿ ಮತ್ತೆ ರಾಮನಗರ ಮತ್ತು ಕನಕಪುರ ಭಾಗಕ್ಕೆ ಮಂಚನಬೆಲೆ ಮತ್ತು ತಿಪ್ಪಗೊಂಡನಹಳ್ಳಿ ಅಣೆಕಟ್ಟೆಯಿಂದ ನೀರನ್ನ ಹರಿಸೋದಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಆದ್ರೂ ಯಾಕೆ ಇಲ್ಲಿಂದ ನೀವು ಲಿಂಕ್ ಕೆನಾಲ್ ಮೂಲಕ ನೀರನ್ನ ಹರಿಸ್ತಾ ಇದ್ದೀರಾ? ರಾಷ್ಟ್ರೀಯ ಜಲನೀತಿ ಮತ್ತು ರಾಜ್ಯ ಜಲನೀತಿ ಎರಡರಲ್ಲಿಯೂ ಕುಡಿಯುವ ನೀರಿನ ಅಗತ್ಯಗಳಿಗೆ ಮೊದಲ ಆದ್ಯತೆಯನ್ನ ನೀಡಬೇಕೆಂದು ಉಲ್ಲೇಖಿಸಿರುವುದರಿಂದ ಎಲ್ಲ ರಾಜ್ಯಗಳು ಅದನ್ನ ಪಾಲಿಸಲೇಬೇಕಿರುತ್ತದೆ. ಇದೇ ತತ್ವದ ಆಧಾರದಲ್ಲಿ ಕೃಷ್ಣಾ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಶಿರಾ, ಚಿಕ್ಕನಾಯಕನಹಳ್ಳಿ ತಾಲೂಕುಗಳ ಕೆಲವು ಪ್ರದೇಶಗಳ ಕುಡಿಯುವ ನೀರಿಗಾಗಿ ಹೇಮಾವತಿ ನದಿಯ ನೀರನ್ನ ಹಂಚಿಕೆ ಮಾಡಿ ಹರಿಸಲಾಗುತ್ತಿರುತ್ತದೆ. ತುಮಕೂರು ಜಿಲ್ಲೆಗೆ ಬಂದು ಇಲ್ಲಿಂದ ನೀರನ್ನ ತೆಗೆದುಕೊಂಡು ಹೋಗಿ ಇಲ್ಲಿನ ಜನರ ಗೊಂದಲವನ್ನ ಯಾಕೆ ಮೂಡಿಸ್ತಾ ಇದ್ದೀರಾ? ಅದೇ ರೀತಿಯಾಗಿ ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ ಮಾಗಡಿ ತಾಲೂಕಿನ ಕೆಲವು ಪ್ರದೇಶಗಳು ಕುಡಿಯುವ ನೀರಿನ ಅಗತ್ಯತೆಗಳಿಗಾಗಿ ಸರ್ಕಾರದಿಂದ ಹಂಚಿಕೆಯಾಗಿರುವ 676 MCFT ನೀರನ್ನ ಮಾತ್ರ ಈ ಯೋಜನೆಯ ಮೂಲಕ ಕುಡಿಯುವ ನೀರಿಗಾಗಿ ಮಾಗಡಿ ತಾಲೂಕಿನ ಕೆರೆಗಳಿಗೆ ತುಂಬಿಸಲು ಉದ್ದೇಶಿಸಲಾಗಿರುತ್ತದೆ. ಈ ಹೇಮಾವತಿ ಲಿಂಕ್ ಕೆನಾಲ್ ಬಗ್ಗೆ ಸರ್ಕಾರ ಯಾಕೆ ಸಾಧಕ ಬಾಧಕಗಳನ್ನ ಯೋಚನೆ ಮಾಡ್ತಾ ಇಲ್ಲ? ಸದರಿ ಯೋಜನೆಯನ್ನ ವಿರೋಧಿಸಿ ನಡೆಯುತ್ತಿದ್ದ ಪ್ರತಿಭಟನೆಗಳ ಕುರಿತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದ ಮೇರೆಗೆ ಸದರಿ ಕಾಮಗಾರಿಯ ಅನುಷ್ಠಾನದ ಬಗ್ಗೆ ಚರ್ಚಿಸಲು ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಗೃಹ ಸಚಿವರು ಹಾಗೂ ಮಾನ್ಯ ಸಹಕಾರ ಸಚಿವರ ಉಪಸ್ಥಿತಿಯಲ್ಲಿ ತುಮಕೂರು ಜಿಲ್ಲಾ ವ್ಯಾಪ್ತಿಯ ಎಲ್ಲಾ ವಿಧಾನಸಭಾ ಸದಸ್ಯರು ಹಾಗೂ ಎಲ್ಲಾ ವಿಧಾನ ಪರಿಷತ್ ಸದಸ್ಯರೊಂದಿಗೆ ದಿನಾಂಕ 20/6/2024ರಂದು ಸಭೆ ನಡೆಸಿ ಸದರಿ ಸಭೆಯಲ್ಲಿ ನಿರ್ಣಯಿಸಿದಂತೆ ಈ ಕಾಮಗಾರಿಗಳನ್ನು ಕೈಗೊಳ್ಳುವುದರಿಂದ ತುಮಕೂರು ಶಾಖಾ ಕಾಲುವೆ ಜಾಲಕ್ಕೆ ನೀರು ಹರಿಸಲು ಉಂಟಾಗಬಹುದಾದ ತೊಂದರೆಗಳನ್ನು ನಿವಾರಿಸಲು ಹಾಗೂ ವಿವಿಧ ಭಾಗಗಳಿಗೆ ನಿಗದಿಯಾಗಿರುವ ನೀರನ್ನ ಹರಿಸಲು ಕೈಗೊಳ್ಳಬೇಕಾದ ನೀರು ನಿರ್ವಹಣೆ ಕ್ರಮಗಳು ಹಾಗೂ ನಿಯಮಗಳ ಬಗ್ಗೆ ಅಧ್ಯಯನ ನಡೆಸಿ ವರದಿಯನ್ನ ನೀಡಲು ಶ್ರೀ ಅರವಿಂದ ಡಿ ಕಣಗಿಲೆ ನಿವೃತ್ತ ಮುಖ್ಯ ಇಂಜಿನಿಯರ್ ಅವರ ಅಧ್ಯಕ್ಷತೆಯಲ್ಲಿ ತಾಂತ್ರಿಕ ಸಮಿತಿಯನ್ನ ಸರ್ಕಾರ ದಿನಾಂಕ 3/6/2024ರಲ್ಲಿ ರಚಿಸಲಾಗಿರುತ್ತದೆ. ಸದರಿ ತಾಂತ್ರಿಕ ಸಮಿತಿಯು ಯೋಜನೆ ವ್ಯಾಪ್ತಿಯ ಸ್ಥಳ ಪರಿಶೀಲನೆಗಳನ್ನು ನಡೆಸಿ ಸ್ಥಳೀಯ ಜನಪ್ರತಿನಿಧಿಗಳ ಸಂಘ ಸಂಸ್ಥೆಗಳ ಅಹವಾಲುಗಳನ್ನು ಪಡೆದು ಒಟ್ಟು 7 ಸಭೆಗಳನ್ನು ನಡೆಸಿ ಅಂತಿಮವಾಗಿ ಯೋಜನೆಯ ಕುರಿತು ವಿವರವಾದ ಅಧ್ಯಯನವನ್ನ ನಡೆಸಿ ಕುಣಿಗಲ್ ಮತ್ತು ಮಾಗಡಿ ತಾಲೂಕುಗಳ ಬೇಡಿಕೆಗಳನ್ನು ಪೂರೈಸಲು ಗುರುತ್ವಾಕರ್ಷಣೆಯ ಪೈಪ್ಲೈನ್ ಮೂಲಕ ವಿನ್ಯಾಸ ಪ್ರಮಾಣದ ನೀರನ್ನು ಹರಿಸುವ ಸಂದರ್ಭದಲ್ಲಿ ಕಿಲೋಮೀಟರ್ 70ರಲ್ಲಿ SCADA ವ್ಯವಸ್ಥೆಯನ್ನ ಅಳವಡಿಸಿಕೊಂಡು ಕಿಲೋಮೀಟರ್ 70ರಿಂದ 167ರವರೆಗಿನ ಅವಶ್ಯಕ ಬೇಡಿಕೆಯನ್ನ ಯಾವುದೇ ಅಡಚಣೆ ಇಲ್ಲದೆ ಸುಲಭವಾಗಿ ಹರಿಸಬಹುದಾಗಿರುತ್ತದೆ ಮತ್ತು ಅನಧಿಕೃತ ನೀರಿನ ಬಳಕೆಯನ್ನ ತಡೆಗಟ್ಟಲು ಕರ್ನಾಟಕ ನೀರಾವರಿ ಕಾಯ್ದೆ 1965ರ ದಿನಾಂಕ 16/8/2024ರಲ್ಲಿ ತಿದ್ದುಪಡಿಗೊಳಿಸಿರುವಂತೆ ಅನುಷ್ಠಾನಗೊಳಿಸಿಕೊಂಡು ನೀರಿನ ಅನಧಿಕೃತ ಬಳಕೆಯನ್ನ ತಡೆಗಟ್ಟಲು ಕ್ರಮ ವಹಿಸುವುದು ಹಾಗೂ ತುಮಕೂರು ಶಾಖಾ ನಾಲೆಯಲ್ಲಿ ನೀರು ನಿರ್ವಹಣೆಗೆ ಆನ್ ಅಂಡ್ ಆಫ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡು ಕಾರ್ಯನಿರ್ವಹಿಸುವಂತೆ ಶಿಫಾರಸುಗಳನ್ನೊಳಗೊಂಡ ವರದಿಯನ್ನ ಸರ್ಕಾರದ ಅವಗಾಹನೆಗೆ ಮತ್ತು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸಲಾಗಿರುತ್ತದೆ. ಸದರಿ ತಾಂತ್ರಿಕ ಸಮಿತಿಯ ವರದಿಯನ್ನ ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿ ವರದಿಯನ್ನ ಅಂಗೀಕರಿಸಿ ದಿನಾಂಕ 19/10/2024ರಲ್ಲಿ ಕಾಮಗಾರಿಗಳನ್ನು ಮುಂದುವರಿಸುವ ಕುರಿತು ಸೂಕ್ತ ಕ್ರಮ ವಹಿಸಲು ಸೂಚಿಸಲಾಗಿರುತ್ತದೆ. ಈಗಾಗಲೇ 1 ವರ್ಷದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ತುಮಕೂರು ಜಿಲ್ಲೆಯ ಜನ. ಮುಂದಿನ ದಿನದಲ್ಲಿ ಇದು ದೊಡ್ಡ ಹೋರಾಟ ಆಗತ್ತೆ. ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಕೂಡಲೇ ಈ ಕಾಮಗಾರಿಯನ್ನ ನಿಲ್ಲಿಸಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಸರ್ಕಾರದಿಂದ ರಚಿತವಾಗಿದ್ದ ಶ್ರೀ ಅರವಿಂದ ಡಿ ಕಣಗಿಲೆ ನಿವೃತ್ತ ಮುಖ್ಯ ಇಂಜಿನಿಯರ್ ಅವರ ಅಧ್ಯಕ್ಷತೆಯ ತಾಂತ್ರಿಕ ಸಮಿತಿಯು ಶಿಫಾರಸು ಮತ್ತು ಸರ್ಕಾರದ ಆದೇಶದ ಮೇರೆಗೆ ಕಾಮಗಾರಿಯನ್ನ ನಿರ್ವಹಿಸಲಾಗುತ್ತಿರುವುದರಿಂದ ಪ್ರಸ್ತುತ ಕಾಮಗಾರಿಯನ್ನ ಸ್ಥಗಿತಗೊಳಿಸುವ ಅವಶ್ಯಕತೆ ಕಂಡುಬರುವುದಿಲ್ಲ. ಈ ಕಾಮಗಾರಿಯನ್ನ ನೀವು ಮಾಡ್ತಾ ಇರೋದ್ರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಸ್ವಾಮೀಜಿಗಳ ಮೇಲೆ, ರೈತರ ಮೇಲೆ, ಹೋರಾಟಗಾರರ ಮೇಲೆ FIR ಕೂಡ ಬೀಳ್ತಾ ಇದೆ. ನೀರಿನ ಹೋರಾಟ ಮಾಡೋರ ಮೇಲೆ FIR ಬೇಕಿತ್ತಾ?
ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಲು ಜಿಲ್ಲಾಡಳಿತದಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗಿರುತ್ತದೆ. ರೈತರ ಅನುಮತಿ ಇಲ್ಲದೆ ಜನಪ್ರತಿನಿಧಿಗಳನ್ನ ಕೇಳದೇ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಕೇಂದ್ರ ಸಚಿವರಾದ ವಿ ಸೋಮಣ್ಣ. ಸರ್ಕಾರದಿಂದ ಕಾಲಕಾಲಕ್ಕೆ ನೀಡಲಾಗುತ್ತಿರುವ ಆದೇಶ ನಿರ್ದೇಶನಗಳ ಅನ್ವಯ ಇಲಾಖಾ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು, ಸರ್ಕಾರದ ಸಚಿವ ಸಂಪುಟದ ಅನುಮೋದನೆಯೊಂದಿಗೆ ಆಡಳಿತಾತ್ಮಕ ಅನುಮೋದನೆ ಪಡೆದು ಕಾಮಗಾರಿಯನ್ನ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸುವ ಪ್ರಮೇಯ ಉದ್ಭವವಾಗುವುದಿಲ್ಲ. ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಅಧಿಕಾರಿಗಳೇ, ನಾನೇ ಸಿಎಂ ಜೊತೆ ಡಿಸಿಎಂ ಜೊತೆ ಮಾತಾಡ್ತಾನೆ, ಅಲ್ಲಿವರೆಗೂ ಈ ಕಾಮಗಾರಿ ಯಾವುದೇ ಕಾರಣಕ್ಕೂ ಆಗಬಾರದು, ಪ್ರಧಾನಮಂತ್ರಿಯವರೆಗೂ ಕೂಡ ಹೋಗುತ್ತೆ ಅನ್ನೋದು ನಿಮ್ಗೆ ನೆನಪಿರ್ಲಿ, ನಾನು ಕೂಡ ಒಬ್ಬ ಜಲಶಕ್ತಿಯ ಸಚಿವ ಅನ್ನೋದು ನಿಮ್ಗೆ ನೆನಪಿರ್ಲಿ ಅನ್ನುವ ಮಾತುಗಳನ್ನ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ಗುರುತ್ವ ಪೈಪ್ಲೈನ್ ಉದ್ದೇಶವು ನಿರ್ದಿಷ್ಟ ಸಮಯದವರೆಗೆ ಅಗತ್ಯವಿರುವ ನೀರಿನ ಹರಿವನ್ನ ನಿಯಂತ್ರಿಸುವುದಾಗಿರುತ್ತದೆ. ಕುಣಿಗಲ್ ತಾಲೂಕು ಕಾವೇರಿ ಜಲಾನಯನ ಪ್ರದೇಶದ ಭಾಗವಾಗಿದ್ದರೂ ಸಹ ಮೂಲ ಫಲಾನುಭವಿಯಾಗಿದ್ದರೂ ಪ್ರಾರಂಭದಿಂದಲೂ ನೀರಿನ ಹಂಚಿಕೆಯಿಂದ ವಂಚಿತವಾಗಿದೆ. ಇದನ್ನ ಸರಿದೂಗಿಸುವುದು ಈ ಯೋಜನೆಯ ಏಕೈಕ ಉದ್ದೇಶವಾಗಿರುತ್ತದೆ. ಸದರಿ ಪೈಪ್ಲೈನ್ ಅನ್ನ ಕುಣಿಗಲ್ ಮತ್ತು ಮಾಗಡಿ ತಾಲೂಕುಗಳಿಗೆ ಹಂಚಿಕೆಯಾಗಿರುವ 388 ಕ್ಯೂಸೆಕ್ಸ್ ನೀರನ್ನ ಮಾತ್ರ ಹರಿಸಲು ವಿನ್ಯಾಸಗೊಳಿಸಲಾಗಿದ್ದು ವೈಜ್ಞಾನಿಕವಾಗಿರುತ್ತದೆ. ಈ ಯೋಜನೆಯ ಅಗತ್ಯತೆಯ ಬಗ್ಗೆ ಸ್ಥಳೀಯ ರೈತರಿಗೆ ಅಗತ್ಯ ತಿಳುವಳಿಕೆ ನೀಡಿ ಜಿಲ್ಲೆಯ ಯಾವುದೇ ಭಾಗದ ರೈತರಿಗೆ ತೊಂದರೆಯಾಗದಂತೆ ಕಾಮಗಾರಿಯನ್ನ ಮುಂದುವರಿಸಲು ಅಗತ್ಯ ಕ್ರಮವನ್ನ ವಹಿಸಲಾಗುವುದು. ಕುಣಿಗಲ್ ಭಾಗಕ್ಕೆ ಸುಮಾರು ಇದುವರೆಗೂ 80ರಷ್ಟು ನೀರು ಹೋಗೇ ಇಲ್ಲ. ಹಾಗಾಗಿ ಅಲ್ಲಿನ ರೈತರಿಗೂ ಕೂಡ ನಾವು ನೀರನ್ನ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಅದು ಅವರ ಹಕ್ಕು ಕೂಡ ಹೌದು. ನಾವು ಎಲ್ಲ ಇಡೀ ಜಿಲ್ಲೆಯ ಜನಪ್ರತಿನಿಧಿಗಳು, ಇಡೀ ಜಿಲ್ಲೆಯ ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು ಎಲ್ಲರೂ ಕೂಡ ಸೇರ್ಕೋಬೇಕಾಗಿದೆ. ಒಂದು ವಿಶೇಷ ಸಭೆಯನ್ನ ನಾವು ಮಾಡಬೇಕಾಗಿದೆ. ಆ ಸಭೆಯನ್ನ ನಂತರದ ದಿನಗಳಲ್ಲಿ ನಮ್ಮ ಕಾರ್ಯಾಚರಣೆ ನಡೆಸಬೇಕಾಗಿದೆ. ಅಲ್ಲಿವರೆಗೂ ನಾವು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದೆ, ಶಾಂತಿ ಸಭೆಗಳನ್ನ ನಾವು ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ನೀರನ್ನ ನಾವು ಉಳಿಸ್ಕೊಳ್ಬೇಕು ಅಂತಂದ್ರೆ ಶಾಂತಿ ರೀತಿಯಿಂದಲೇ ನಾವು ಮಾಡಬೇಕಾದಂತ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇರೋದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಹೋರಾಟವನ್ನ ಮಾಡೋಣ. ನಿಮ್ಮ ಕಳಕಳಿಗಾಗಿ ಚಾಲುಕ್ಯ ನ್ಯೂಸ್.